ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಸ್, ಹಾಗೆ ಇವತ್ತು ಸಂಡೇ ಒಂದು ಮ್ಯಾರೇಜ್ ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಎಲ್ಲರೂ ಹೊರಟ್ವಿ. ನನ್ನ ಮಗಳು ಕೂಡ ರೆಡಿ ಆಗಿದ್ದಲ್ಲ ನೋಡಿ. ಎಸ್, ಹಾಗೆ ಇಲ್ಲೇ ಹತ್ತಿರದಲ್ಲೇ ಇತ್ತು ಮ್ಯಾರೇಜ್. ಹಾಗೆ ಎಲ್ಲರೂ ಹೊರಟ್ವಿ. ಎಸ್, ಹಾಗೆ ನಾನು ಈ ಸ್ಯಾರಿಯನ್ನು ಹಾಕಿದ್ದೀನಿ ನೋಡಿ. ನನ್ನ ಸ್ಯಾರಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ನನ್ನ ಮಗಳು ಸ್ಕರ್ಟ್ ಆ್ಯಂಡ್ ಬ್ಲೌಸ್ ಹಾಕಿದ್ದಾಳೆ. ಇದು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅವಳಿಗೆ ತೆಗೆದಿರುವಂತಹ ಸ್ಕರ್ಟ್ ಆ್ಯಂಡ್ ಬ್ಲೌಸ್. ತುಂಬ ಚೆನ್ನಾಗಿದೆ ಈ ಕಲರ್. ಎಸ್, ಹಾಗೆ ನನ್ನ ಮಗಳದು ಹಾಗೂ ನನ್ನ ಸ್ಯಾರಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಎಸ್, ಹಾಗೆ ಮೆಹಂದಿ ಕೂಡ ಹಾಕಿದ್ವಿ. ಆ್ಯಕ್ಚುಲಿ ಮುಂಚಿನ ದಿವಸ ಅಂಗಡಿಗೆ ಹೋಗಿದ್ದು, ಅಲ್ಲಿ ಹಠ ಮಾಡಿ ಮೆಹಂದಿ ತರಿಸಿ ಹಾಗೆ ಮದುವೆಗೆ ಹೋಗ್ಲಿಕ್ಕೆ ಉಂಟಂತೇಳಿ ಮೆಹಂದಿ ಎಲ್ಲ ಹಾಕಿ ರೆಡಿಯಾಗಿದ್ದಾಳೆ ನನ್ನ ಮಗಳು. ಹಾಗೆ ಈ ಸ್ಯಾರಿ ನನಗೆ ಮದುವೆಗೆ ಪ್ರೆಸೆಂಟ್ ಮಾಡಿರುವಂಥದ್ದು ನನ್ನ ಫ್ರೆಂಡ್. ಹಾಗೆ ಹತ್ರ 7 ಇಯರ್ಸ್ ಆಯಿತು ಈ ಸ್ಯಾರಿಗೆ, ಬಟ್ ಇವಾಗಲೂ ತುಂಬ ಚೆನ್ನಾಗಿದೆ. ಎಸ್, ಹಾಗೆ ಇಲ್ಲಿ ನೋಡಿ, ಈ ಮದುವೆಗೆ ನನ್ನ ಅತ್ತೆ ಮಗಳು ಕೂಡ ಬಂದಿದ್ದಾಳೆ. ಆ್ಯಕ್ಚುಲಿ ಮದುವೆ ಹೆಣ್ಣು ನನ್ನ ಅತ್ತೆ ಮಗಳ ಫ್ರೆಂಡ್ ಅಂತೆ. ಹಾಗಾಗಿ ಅವರಿಗೆ ಕೂಡ ಇನ್ವಿಟೇಷನ್ ಇತ್ತು. ಹಾಗೆ ಗಂಡು ಬಂದು ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್. ಹಾಗೆ ನಮಗೆ ಗಂಡಿನ ಕಡೆಯಿಂದ ಇನ್ವಿಟೇಷನ್, ಹಾಗೆ ನನ್ನ ಅತ್ತೆ ಮಗಳಿಗೆ ಹೆಣ್ಣಿನ ಕಡೆಯಿಂದ ಇನ್ವಿಟೇಷನ್ ಇತ್ತು. ಹಾಗಾಗಿ ಅವಳು ಕೂಡ ಬಂದಿದ್ಲು. ಹಾಗೆ ಅವಳನ್ನು ಕೂಡ ಮೀಟ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಎಸ್, ಹಾಗೆ ಇವಾಗ ನಾವು ಗಂಡು ಹೆಣ್ಣಿಗೆ ವಿಶ್ ಮಾಡಲಿಕ್ಕೆ ಲೈನಲ್ಲಿ ನಿಂತಿದ್ದೀವಿ. ತುಂಬ ರಶ್ ಇತ್ತು. ಸ್ಟಾರ್ಟಿಂಗ್ ಬರಬೇಕಾದ್ರಂತೂ ತುಂಬ ರಶ್ ಇತ್ತು. ಇವಾಗ ಸ್ವಲ್ಪ ಕಡಿಮೆ ಆಯಿತು. ಹಾಗಾಗಿ ಇವಾಗ ನಾವು ವಿಶ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಎಸ್, ಹಾಗೆ ವಿಶ್ ಮಾಡಿದ ನಂತರ ಇವಾಗ ಊಟದ ಕಡೆಗೆ ಬಂದ್ವಿ. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ವೆರೈಟಿ ಇತ್ತು ಊಟದಲ್ಲಿ ಕೂಡ. ಎಸ್, ಹಾಗೆ ಮದುವೆ ಫಂಕ್ಷನ್ ಮುಗಿಸಿ ಹಾಗೆ ನೆಕ್ಸ್ಟ್ ಮನೆಗೆ ಬಂದ್ವಿ. ನಾವು ಮನೆಗೆ ಬಂದು ಇನ್ನೇನು ನಾವು ಸಂಜೆ ಊಟಕ್ಕೆ, ರಾತ್ರಿ ಊಟಕ್ಕೆ ನಾನು ಪದಾರ್ಥ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ರಾತ್ರಿಗೆ ನಾನು ಸೊಪ್ಪಿನ ಪದಾರ್ಥ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆ ಸೊಪ್ಪಿನ ಜೊತೆ ಹೆಸರು ಕಾಳು ಹಾಕಿ ತುಂಬಾ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ನಾನು ರೆಸಿಪಿದು ವಿಡಿಯೋ ತೆಗೀಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಡ್ರೆಸ್ ಎಲ್ಲ ಸೆಟ್ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಎಲ್ಲ ತೆಗೆದು ಆ ಕಡೆ ಈ ಕಡೆ ಎಲ್ಲ ಇಟ್ಟು ಹೋಗ್ಬಿಡುತ್ತದು. ಹಾಗಾಗಿ ಅದನ್ನೆಲ್ಲ ಸಪ್ರೇಟಾಗಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ನಾನಿವಾಗ ಇಲ್ಲೊಂದು ಬಾಸ್ಕೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಸ್, ಇದು ನಿಮಗೆ ಗೊತ್ತೇ ಇರ್ಬೋದು. ಈ ಬಾಸ್ಕೆಟ್ ನಮಗೆ ಮಾರ್ಕೆಟ್ಗೆಲ್ಲ ಹೋದರೆ ಅವ್ರು ಕೊಡ್ತಾರೆ. ಪರಿಚಯ ಇದ್ರಂತೂ ಫ್ರೀಯಾಗಿ ಸಿಗುತ್ತೆ ನಮಗೆ. ಹಾಗೆ ತುಂಬ ಕ್ಲೀನ್ ಇದೆ. ಏನು ಇದರಲ್ಲಿ ಗಲೀಜು ಆ ಥರ ಏನೂ ಇರೋದಿಲ್ಲ. ತುಂಬ ಕ್ಲೀನಾಗಿರುತ್ತೆ. ಹಾಗೆ ಇದನ್ನು ಯೂಸ್ ಮಾಡಿ ನಮ್ಮ ಕಾಟ್ ಕೆಳಗಡೆ ಸ್ಪೇಸಸ್ ಇರುತ್ತಲ್ವ, ಅದರಲ್ಲಿ ನಮ್ಮ ಡ್ರೆಸ್ಸನ್ನು ಸಪ್ರೇಟಾಗಿ ಇಟ್ಕೋಬೋದು. ಸಾಧ್ಯವಾದರೆ ನಾನು ಯಾವ ರೀತಿ ಇಡ್ತೇನೆ ಅಂತೇಳಿ ನಿಮಗೆ ಕೊನೆಯಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಸ್, ಹಾಗೆ ಇದು ನೆಕ್ಸ್ಟ್ ಡೇಯ ವಿಡಿಯೋ. ನೆಕ್ಸ್ಟ್ ಡೇ ಆ್ಯಕ್ಚುಲಿ ನಾವು ಮ್ಯಾಂಗ್ಳೂರಿಗೆ ಬಂದಿದ್ವಿ. ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು. ಹಾಗಾಗಿ ಮ್ಯಾಂಗ್ಳೂರಿಗೆ ಬಂದು ಇವಾಗ ರಿಟರ್ನ್ ಮನೆಗೆ ಹೊರಟ್ವಿ.
ಎಸ್ ಹಾಗೆ ಮ್ಯಾಂಗ್ಳೂರಿಗೆ ಹೋದರೆ ಅಂತೂ ರಿಟರ್ನ್ ಬರಬೇಕಾದ್ರೆ ಆ್ಯಸ್ ಯೂಶಲ್ ಟ್ರಾನ್ಸ್ಗೆ ನನ್ನ ಮಗಳ ಫೇವ್ರೇಟ ಅಲ್ಲಿ ಏನಾದರೂ ಚಾಟ್ಸ್ ಏನಾದರೂ ತಿಂದು ಆನಂತರ ಹೋಗುವಂಥದ್ದು. ಎಸ್ ಹಾಗೆ ಇವಾಗ ನಾವು ಚಾಟ್ಸ್ ತಿನ್ನಲಿಕ್ಕೆ ಬಂದ್ವಿ. ಎಸ್ ಹಾಗೆ ಇವತ್ತಿನ ನನ್ನ ಈ ಸಣ್ಣ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಕ್ಚುಲಿ ಅದು ಬಟ್ಟೆ ಸೆಟ್ ಮಾಡಿದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಸೆಟ್ ಮಾಡ್ತಾ ನನಗೆ ವಿಡಿಯೋ ಮಾಡಲಿಕ್ಕೆ ಮರ್ತೋಯ್ತು. ನೆಕ್ಸ್ಟ್ ಟೈಮ್ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.